ಹೋಶೇಯನು ಬರೆದ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 12ನೇ ವಚನ. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ, ಗೇಯದ ನಿಮ್ಮ ಭೂಮಿಯನ್ನು ಗೇಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ಹರ್ಷಿಸಲೆಂದು ಆತನನ್ನು ಶರಣು ಹೋಗುವ ಸಮಯವು ಒದಗಿದೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನಾಗಿರುವಂಥ ದೇವರು ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಅವರು ಯಾವಾಗಲೂ ಸಹ ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದು ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿರುವಂಥ ಕೆಲವೊಂದು ಕಾರ್ಯಗಳನ್ನು ತೆಗೆದು ಹಾಕಲಿಕ್ಕಾಗಿ ಬಯಸುವವರಾಗಿದ್ದಾರೆ. ಓದಿಕೊಂಡಂಥ ಪ್ರವಾದನೆ ವಾಕ್ಯಗಳನ್ನು ಗಮನಿಸಿ ನೋಡುವುದಾದರೆ ಕರ್ತನು ಹೇಳಲ್ಪಡ್ತಾ ಇದ್ದಾರೆ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ ಎಂಬುದಾಗಿ ಹೇಳಿ. ಇಂದು ದೇವರಾಗಿರುವಂಥ ಯೇಸು ಕರ್ತನು ಹೇಳಿರುವಂಥ ಕಾರ್ಯಗಳನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನು ನಾವು ಕುಯ್ಯಲ್ಪಡ್ತೇವಲ್ವಾ? ಹೌದು, ಅದೇ ಪ್ರಕಾರವಾಗಿ ಪರಿಶುದ್ಧತೆಯನ್ನು ಬಿತ್ತುವುದಾದರೆ ಪರಿಶುದ್ಧತೆಯನ್ನು ಕುಯ್ಯಲ್ಪಡ್ತೇವೆ. ಯೇಸುವನ್ನು ನಂಬಿದ್ದೇವೆ ಎಂಬುದಾಗಿ ಹೇಳಿ ಏನೆಲ್ಲವನ್ನ ಮಾಡಿಬಿಟ್ಟು ನಮಗೆ ಒಳ್ಳೆಯದೇ ನಡೀತದೆ ಎಂಬುದಾಗಿ ಹೇಳಿದರೆ ದೇವರು ಒಳ್ಳೆಯದನ್ನು ಮಾಡಲಿಕ್ಕೆ ಆತನು ಕಣ್ಣು ಕಾಣದ ದೇವರಾಗಿದ್ದಾನಾ? ನಮ್ಮ ದೇವರು ಯಾವಾಗಲೂ ಸಹ ನಮ್ಮನ್ನು ಆಲೋಚಿಸುವವರಾಗಿದ್ದಾರೆ. ನಮ್ಮ ಅಂತರೇಂದ್ರಿಯಗಳನ್ನಲ್ಲಿ ನಡೆಯುವಂಥದ್ದನ್ನು ನೋಡಿ ಅದಕ್ಕೆ ಪ್ರತಿಫಲವನ್ನು ಕೊಡುವಂಥ ದೇವರು ಯೇಸು ಕರ್ತನಾಗಿ ಇದ್ದಾರೆ. ನೀವು ನಿಜವಾಗಿ ಯೇಸುವಿನ ಮೇಲೆ ವಿಶ್ವಾಸವಿಟ್ಟು ಜೀವಿಸುವುದಾದರೆ, ನೀತಿಯಿಂದ ಪ್ರೀತಿಯಿಂದ ಉತ್ತಮವಾದದ್ದನ್ನು ಮಾಡಿ ಬದುಕುವಾಗ ಕರ್ತನು ನಿಮಗೆ ಉತ್ತಮವಾದದ್ದನ್ನೇ ಕೊಡುವವರಾಗಿದ್ದಾರೆ. ಇತರರನ್ನು ದ್ವೇಷಿಸಿ ಮಾತ್ರವಲ್ಲದೆ ಇತರರ ಬಗ್ಗೆ ಚಾಡಿ ಮಾತನ್ನು ಹೇಳಿ ಮಾತ್ರವಲ್ಲದೆ ಅಭಿಷಕ್ತರನ್ನು ದೂಷಿಸಲ್ಪಡುವಂಥದ್ದು, ದೇವ ಮಕ್ಕಳುಗಳಲ್ಲಿ ಒಡುಕನ್ನು ಉಂಟು ಮಾಡುವಂಥದ್ದು, ಪಕ್ಷಭೇದವನ್ನು ಮಾಡುವಂಥದ್ದು, ಮಾತ್ರವಲ್ಲದೆ ಗುಂಪುಗಾರಿಕೆಗಳನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದಂಥ ಜೀವಿತವನ್ನು ಜೀವಿಸಲ್ಪಟ್ಟು ಯೇಸುವನ್ನು ನಾವು ಆರಾಧಿಸ್ತೇವೆ, ನಾವು ಯೇಸುವಿನ ಮಗಳು ಮಗನು ಎಂಬುದಾಗಿ ಹೇಳಲ್ಪಟ್ರೆ ಅವರು ಒಪ್ಪಿಕೊಳ್ಳುತ್ತಾರಾ? ಈಗೆಲ್ಲ ಮಾಡುವಂಥವ್ರು ಯಾರು? ಸಹೋದರರಲ್ಲೇ ದ್ವೇಷವನ್ನು ಹುಟ್ಟಿಸುವಂಥವರು ಯಾರು? ಅದು ಸೈತಾನನು ತಾನೇ. ಸೈತಾನನು ಬಿತ್ತುವಂಥ ಬೀಜಗಳೆಲ್ಲವೂ ಸಹ ಹಣಜಿ, ಎಲ್ಲವೂ ಮುಳ್ಳು ಗಿಡಗಳೇ ಆಗಿರ್ತದೆ. ಆದರೆ ಯೇಸು ಕರ್ತನ ಬಿತ್ತುವಲ್ಪಡುವಂಥದ್ದು ಫಲವನ್ನು ಕೊಡುವಂಥದ್ದು ಆಗಿರ್ತದೆ. ಅದನ್ನೇ ದೇವರಾಗಿರುವಂಥ ಕರ್ತನ ನಮ್ಮಲ್ಲಿ ನಿಮ್ಮಲ್ಲಿ ನಿರೀಕ್ಷಿಸ್ತಾ ಇದ್ದಾರೆ. ನೀವು ಒಳ್ಳೆಯದನ್ನು ಬಿತ್ತುವುದಾದರೆ, ಒಳ್ಳೆಯದನ್ನು ಮಾಡುವುದಾದರೆ ದೇವರು ಅದು ಕರ್ತನ ನಿಮಗೆ ಒಳ್ಳೆಯದನ್ನೇ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಾಗಾಗಿ ದೇವರಿಗೆ ವಿರುದ್ಧವಾಗಿ ಮಾಡಲ್ಪಟ್ಟದ ಪ್ರತಿಯೊಂದು ಕಾರ್ಯಗಳನ್ನು ಕರ್ತನ ಸಮ್ಮುಖದಲ್ಲಿ ಪಶ್ಚಾತ್ತಾಪಪಟ್ಟು ಒಪ್ಪಿಸಿಕೊಟ್ಟು ಮನಸ್ಸಾಂತರ ಪಡುವುದಾದರೆ ನಿಶ್ಚಯವಾಗಿ ದೇವರು ನೀವು ಬಿತ್ತಲ್ಪಟ್ಟದಕ್ಕೆ ಪ್ರತಿಫಲವಾಗಿ ಉತ್ತಮವಾದದನ್ನು ಕೊಡುತ್ತಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀತಿಯ ಬೀಜವನ್ನು ಬಿತ್ತಿ ಪ್ರೀತಿಯ ಫಲವನ್ನು ಕೊಯ್ಯಿರಿ ಎಂಬುದಾಗಿ ಹೇಳಿದಿರಿ. ನಾವು ನೀತಿಯುತವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗಿಯೂ ಪ್ರೀತಿಯಿಂದ ಬದುಕಲಿಕ್ಕಾಗಿಯೂ ಸಹೋದರರಲ್ಲಿ ಒಂದಾಗಿ ಜೀವಿಸುವ ಹಾಗೆ ಕೃಪೆ ಮಾಡಿ ಅಪ್ಪ. ಹಾಗೆ ಒಪ್ಪಿಸಿಕೊಟ್ಟಂಥ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.